ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ದೇವಯಾನಿ ಹಾಗೆ ಮನೆಯವರೆಲ್ಲ ಸೇರಿಕೊಂಡು ಊಟಕ್ಕೆ ಕೂತಿರ್ತಾರೆ. ಅವಾಗ ಜೊತೆಗೆ ಶಾರದನು ಸಹಿತ ಊಟಕ್ಕೆ ಕೂತಿರ್ತಾಳೆ. ಹಾಗೆ ಮನೆಯವರೆಲ್ಲ ಊಟ ಮಾಡಬೇಕಾದ್ರೆ ಇಲ್ಲಿ ರಮಣಿದ್ದನು ತುಂಬಾ ತಮಾಷೆನ ಮಾಡ್ತಿರ್ತಾನೆ. ನಾನು ಮುಂಚೆ ಹೀರೋ ಥರ ಇದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ್ ಹೇಳಿದಾಗ, ಹಾಗಾದರೆ ನೀವು ಹೀರೋ ಥರ ಇದ್ದರೆ ಹಾಗಾದರೆ ಹೀರೋಯಿನ್ ನಿಮ್ಮ ಹಿಂದೆ ಬಿದ್ದಿದ್ರು ಅನಿಸುತ್ತೆ ಅಂತಂದ್ಬಿಟ್ಟು ಸಂಗೀತ ರೇಗಿಸ್ತಿರ್ತಾಳೆ. ಆವಾಗ ರಮಣ್ ಇದ್ದನ, ಹೌದು ಸಂಗೀತ, ನನ್ನ ಹಿಂದೆ ತುಂಬ ಜನ ಹುಡುಗಿರು ಬಿದ್ದಿದ್ರು, ಆದರೆ ನಾನು ಮಾತ್ರ ನಿನ್ನ ಹಿಂದೆ ಬಿದ್ದಿದ್ದೆ ಅಂತಂದ್ಬಿಟ್ಟು ರಮಣ್ ಹೇಳ್ತಾನೆ. ಅಯ್ಯೋ ಅಯ್ಯೋ ಸಾಕು ಬಿಡು ಅಂದಾಗ, ಮತ್ತೆ ನಾನೇನು ಕಮ್ಮಿನಾ, ನಾನು ತುಂಬ ಮನ್ಮತ ಇದ್ದಂಗಿದ್ದೆ ಗೊತ್ತಾ, ಇಷ್ಟು ಸಖತ್ತಾಗಿದ್ದೆ ಗೊತ್ತಾ, ಯಾವ ಹೀರೋಕ್ಕಿಂತ ಕಮ್ಮಿ ಇರಲಿಲ್ಲ. ಕಾಲೇಜಲ್ಲಿ ನನ್ನ ಹಿಂದೆ ಹುಡುಗಿಯರು ಸುತ್ತರಿಯೋರು, ಆದರೆ ಅದೇನು ಅಂತಲೇ ಗೊತ್ತಿಲ್ಲ, ಅದೇನು ಮೋಡಿ ಮಾಡೋದು ಅಂತ ಗೊತ್ತಿಲ್ಲ, ನಾನು ಮಾತ್ರ ನಿನ್ನ ಹಿಂದೆ ಬಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ರಮಣ್ ಇದ್ದನು ಹೇಳ್ತಿರ್ತೇನೆ. ಅವಾಗ ಸಾಕು ಸಾಕು ಊಟ ಮಾಡಿ ಅಂದಾಗ ಇಲ್ಲಿ ದೇವಯಾನಿ ಊಟಕ್ಕೆ ಕೂತಿರ್ತಾಳೆ. ಊಟಕ್ಕೆ ಕೂತಾಗ ಶಾರದನ ನೋಡ್ತಾ ಅವಳಿಗೆ ಅಂದರೆ ಶಾರದಾ ಹೆದರ್ಸೋ ಥರ, ಅಂದರೆ ಎಲ್ಲ ಸತ್ಯನೂ ಬಾಯಿ ಬಿಟ್ಬಿಡ್ತಾಳೆ ಅನ್ನೋ ಒಂದು ಗಾಬರಿಲೇ ಇರ್ತಾಳೆ. ಅಂದರೆ ಏನಾಗುತ್ತೋ ಏನೋ, ಎಲ್ಲಿ ನಾನು ಸಿಗಿ ಬೀಳ್ತೀನೋ ಏನೋ ಎಲ್ಲರ ಮುಂದೆ ಅಂತ ಅಂದ್ಬಿಟ್ಟು ಅದೇ ಗಾಬರಿಲಿ ಕೂತಿದ್ದಾಗ ಅವಳಿಗೊಂದು ನೆನಪಾಗುತ್ತೆ. ಏನಂದರೆ, ನನಗೆ ಊಟ ಬೇಡ ಅಂತಂದ್ಬಿಟ್ಟು ನಾನು ಎದ್ದು ಹೋದಂಗೆ. ಅವಾಗ ಶಾರದಾ ಬಂದುಬಿಟ್ಟು, ಏಯ್ ದೇವಯಾನಿ ನಿತ್ಕೋ ಅಂತಂದ್ಬಿಟ್ಟು ಕರಿತಾಳೆ. ಅವಾಗ ಏನು, ಯಾರು ನಾನು ಕರಿತಿರೋದು ಅಂದಾಗ, ದೇವಯಾನಿ ಅಂದಾಗ, ನೀನು ಮಾತಾಡ್ತಾ ಇದೀಯಾ ಅಂದಾಗ, ಹೌದು ಮಾತಾಡ್ತಾ ಇದ್ದೀನಿ. ಏನು ನನಗೆ ಮಾತು ಬರಲ್ಲ ಅಂತ ಅಂದ್ಕೊಂಡಿದ್ಯಾ? ನೋಡು, ನಿನಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನನಗೆಲ್ಲ ನೆನಪು ಬಂದಿದೆ, ಹಾಗೆ ಎಲ್ಲದು ಸಹಿತ ನನಗೆ ಗೊತ್ತಿದೆ. ಹಾಗೆ ನಿನಗೇನು ಅಂದರೆ, ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ಯಾ, ನನ್ನ ಗಂಡನಿಂದ ನಾನು ದೂರ ಮಾಡಿದೆ, ಹಾಗೆ ನನ್ನ ಮಗಳನ್ನ ನನ್ನಿಂದ ಕಿತ್ಕೊಂಡೆ, ಅದಕ್ಕೆಲ್ಲ ನಾನು ಸುಮ್ಮನೆ ಬಿಡ್ತೀನಿ ದೇವಯಾನಿ, ಎಲ್ಲ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಬಂದಿದ್ದೀನಿ. ನಾನು ಯಾಕೆ ಗೊತ್ತಾ ಬಾಯ್ ಬಿಡ್ತಾ ಇಲ್ಲ, ಇದಕ್ಕೂ ಒಂದು ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ, ಎಲ್ಲ ಗೊತ್ತು, ಆದರೂ ನಾನು ಯಾವುದನ್ನು ಹೇಳ್ತಾ ಇಲ್ಲ. ಅವತ್ತು ನನ್ನನ್ನು ಗನ್ನಿಂದ ಶೂಟ್ ಮಾಡಿದ್ದೆ ಅಲ್ಲ, ಅದನ್ನು ಅಜಿತ್ ಕೈಲಿ ಗನ್ ಇದ್ದಾಗ ಹೇಳಿದ್ದೀನಿ. ಇವಾಗ ಅಂದರೆ ಆ ಪುರುಷೋತ್ತಮನ ನಾನು ಗುರ್ತಿಸಿದ್ದೀನಿ, ಇವತ್ತಲ್ಲ ನಾಳೆ ನೀನು ಎಂಥವಳು ಅಂತಂದ್ಬಿಟ್ಟು ಮನೆಯವ್ರ ಮುಂದೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಶಾರದಾ ಹೇಳ್ತಾಳೆ. ಅವಾಗ ದೇವಯಾನಿ ಇದ್ದಳು ಫುಲ್ ಬೆಚ್ಚಿ ಬಿದ್ದು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಏನೋ ನನ್ನ ಮಗಳಿಂದ ನೀನು ದೂರ ಮಾಡಿದೆಯಲ್ಲ, ನೀನು ನನಗೇನೇನೆಲ್ಲ ಮಾಡ್ತೀನಿ ಗೊತ್ತಾ, ನನಗೆ ಹೇಗೆ ಗುಂಡಿಟ್ಟು ನೀನು ಹೊಡೆದೋ ಅದೇ ರೀತಿ ನಿನಗೂ ಗುಂಡಿಟ್ಟು ಹೊಡಿತೀನಿ. ನನ್ನನ್ನು ಎಷ್ಟು ನರ್ಕದಲ್ಲಿ ಅನುಭವಿಸೋಕೆ ಬಿಟ್ಟಿದೆಯೋ ಅದನ್ನು ನಿನ್ನನ್ನು ಸಹಿತ ನಾನು ಅನುಭವಿಸೋದಕ್ಕೆ ಬಿಟ್ಟೇ ಬಿಡ್ತೀನಿ. ಒಂದೇ ಸರಿಗೆ ನಿನ್ನನ್ನು ಅಯ್ಯೋ ಅನಿಸಲ್ಲ, ನಳ್ಳಿ ಸಾಯ್ಬೇಕು ನೀನು, ನನ್ನನ್ನು ಎಷ್ಟು ಹಿಂಸೆ ಕೊಟ್ಟು ನೀನು ಸಾಯಿಸಿದೆಯಾ ಗೊತ್ತಾ, ಆ ಥರ ನಿನಗೂ ನಾನು ಚಿತ್ರಹಿಂಸೆ ಕೊಡ್ತೀನಿ. ಅಷ್ಟಲ್ಲ, ನನ್ನ ಮಗಳಿಂದ ನನ್ನನ್ನು ದೂರ ಮಾಡಿದೆಯಲ್ಲ, ಅದೇ ರೀತಿ ನಿನ್ನನ್ನು ಸಹಿತ ನಿನ್ನ ಮಗಳಿಂದ ದೂರ ಮಾಡೇ ಮಾಡ್ತೀನಿ. ಅದು ಹೇಗೆ ಅಂತ ಮುಂದೆ ನೋಡ್ತಿರೋ. ಹಾಗೆ ಸ್ವಲ್ಪದರಲ್ಲೇ ನಿನ್ನ ಮಗಳದು ಹಾಗೆ ಲಚಿಕೇತ್ ಅವನ ಜೊತೆ ನಿನ್ನ ಮಗಳು ಮದುವೆ ಆಗುತ್ತೆ. ಅಕಸ್ಮಾತ್ ಮನೆಯಲ್ಲೆಲ್ಲ ನೀನು ಇಂಥವಳು ಅಂತ ಅಂದ್ಬಿಟ್ಟು ನಾನೇನಾದರೂ ಹೇಳಿದೆ ಅಂದರೆ ನಿನ್ನ ಮದುವೆ ನಿಂತೋಗುತ್ತೆ, ನಿನ್ನ ಮಗಳ ಮದುವೆ ನಿಂತೋಗುತ್ತೆ. ಆವಾಗ ನಿನ್ನ ಮಗಳನ್ನ ಯಾರು ಮದುವೆ ಆಗ್ತಾರೆ? ನಿನ್ನ ಮಗಳು ಅಯ್ಯೋ ದೇವ್ರೆ ಯಾರೂ ಗೊತ್ತಾಗಲ್ಲ. ಆಮೇಲೆ ನಿನ್ನ ಮಗಳು ನಡಿ ಸಾಯ್ಬೇಕಾಗುತ್ತೆ. ಆವಾಗ ನಿನ್ನ ಮಗಳು ನಿನ್ನನ್ನು ದೂರ ಮಾಡೋದಕ್ಕೆ ನನಗೊಂದು ಅನುಕೂಲ ಆಗುತ್ತೆ. ನಿನ್ನಿಂದನೇ ಅಮ್ಮ ಇಲ್ಲಿದೆಲ್ಲ ಆಗಿದ್ದು ಅಂತ ಅಂದ್ಬಿಟ್ಟು ನಿನ್ನ ಮಗಳು ನಿನ್ನನ್ನು ಥೂ ಅಂತ ಉಗುಳಿ ನಿನ್ನಿಂದ ದೂರ ಹೋಗ್ತಾಳೆ. ನೋಡ್ತಿರೋ ನಿನ್ನ ಮಗಳನ್ನ ಹೇಗೆ ದೂರ ಮಾಡ್ತೀನಿ ಅಂತ. ಹಾಗೆ ಈ ಮನೆಯವರಿಗೆಲ್ಲ ನಿನ್ನ ಎಷ್ಟು ನರಕ ಅನುಭವಿಸಿದೆಯೋ ಗೊತ್ತಿಲ್ಲದಂಗೆ ಏನನ್ನೆಲ್ಲ ಆಟ ಆಡಿದ್ಯಾ, ಎಲ್ಲದನ್ನು ಬಂಡ ಮೈಲ್ ಮಾಡೇ ಮಾಡ್ತೀನಿ ದೇವಯಾನಿ, ನನಗೂ ಒಂದು ಟೈಮ್ ಬಂದಾಯಿತು ದೇವಯಾನಿ ಅಂತ ಅಂದ್ಬಿಟ್ಟು ಶಾರದಾ ಆವಾಜ್ ಹಾಕೋದನ್ನೆಲ್ಲ ದೇವಯಾನಿ ಕನಸನ್ನ ಕಾಣ್ತಿರ್ತಾಳೆ. ಆವಾಗ ಇಲ್ಲಿ ಭೂಮಿ ಇದ್ದಳು, ಅಯ್ಯೋ ಎಲ್ಲರೂ ಊಟ ಮಾಡ್ತಿದ್ದಾರೆ, ಇದೇನು ದೇವಯಾನಿಯಮ್ಮ ಸುಮ್ಮನೆ ಕೂತಿದ್ದಾರೆ, ದೇವಿನಿಯಮ್ಮ ಅಂತ 2-3 ಸಲ ಕೂಗ್ತಾಳೆ. ಅಂದ್ರೂ ಸುಮ್ಮನೆ ಅವಳು ಶಾರದಾ ಬೈಯೋದ್ರೊಳಗಡೆ ಮುಳುಗೋಗಿರ್ತಾಳೆ. ಆವಾಗ ಅಯ್ಯೋ ದೇವಿನಿಯಮ್ಮ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಊಟ ಮಾಡಿ ಅಂತಂದ್ಬಿಟ್ಟು ಭೂಮಿ ಹೇಳಿದಾಗ, ಹೌದಲ್ಲ ಊಟ ಮಾಡಬೇಕಾ, ನಾನು ಇಲ್ಲಿದ್ದೀನಾ ಅಂತ ಅಂದ್ಬಿಟ್ಟು ಶಾರದಾ ಕಡೆ ನೋಡ್ತಾಳೆ. ಅವಾಗ ಅಯ್ಯೋ ಇದೇನು ಶಾರದಾ ಇಲ್ಲಿ ಕೂತಿದ್ದಾಳೆ ಅಂದಾಗ, ಹೌದು ದೇವಯಾನಿ, ಅವಳು ಬಂದು ಅವಾಗಲೇ ಊಟಕ್ಕೆ ಕೂತವಳು, ಅವಾಗಿಂದ ಇಲ್ಲೇ ಇದ್ದಾಳೆ ಅವಳು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಓ ಹೌದಾ, ನನಗೆ ಯಾಕೋ ಗೊತ್ತಾಗಲಿಲ್ಲ ಅಂದಾಗ, ಯಾಕೆ ದೇವಯಾನಿ ಹುಷಾರಿಲ್ವಾ, ಏನಾಯ್ತು ನಿನಗೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಆ ಥರ ಏನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಅಲ್ಲ ಕಣೆ, ಮತ್ತು ಯಾಕೆ ಈ ಥರ ಗಾಬರಿ ಥರ ಇದೆಯಾ, ಈಗ ಜ್ವರ ಬಂದಿದೆಯಾ, ಏನಾಗಿದೆ ಅಂತಂದ್ಬಿಟ್ಟು ಸಂಗೀತ ಕೇಳ್ತಾಳೆ. ಅವಾಗ ಭೂಮಿನ ಸಹಿತ, ಯಾಕೆ ದೇವಯಾನಿ ಅಮ್ಮ ಹುಷಾರಿಲ್ವಾ, ಮೈಯಲ್ಲೇನು ಆರೋಗ್ಯ ಸರಿ ಇಲ್ವಾ, ಅದು ಹಾಸ್ಪಿಟ್ಲಿಗೆ ಆದರೂ ಹೋಗಬೇಕಿತ್ತು, ಇಲ್ಲ ಟಾಬ್ಲೆಟ್ ಆದರೂ ತೊಗೊಬೇಕಿತ್ತು ಅಂತಂದ್ಬಿಟ್ಟು ಭೂಮಿನ ಸಹಿತ ವಿಚಾರಿಸ್ತಾಳೆ. ಅವಾಗ ಇಲ್ಲಿ ಶಾರದಾ ಇದ್ದಳು, ಅಯ್ಯೋ ಅದು ಅಂತಂದ್ಬಿಟ್ಟು ಅದನ್ನು ಹೇಳೋಕೆ ಹೋಗ್ತಾಳೆ. ಅಯ್ಯೋ ಇವ್ರ ಮುಂದೆ ಹೇಳೋ ಅಂಥ ಮಾತಲ್ಲ ಅದು ಅಂತಂದ್ಬಿಟ್ಟು ಮತ್ತೆ ಸುಮ್ಮನಾಗ್ತಾಳೆ. ಅಯ್ಯೋ ದೇವ್ರೆ, ನನ್ನ ಗತಿಗೆ ಏನಾಗಬೇಡ, ನನ್ನ ಮಗಳು ನನ್ನನ್ನು ದೂರ ಮಾಡ್ತಾಳೆ ಇವಳು, ಅಯ್ಯೋ ದೇವ್ರೆ ಇದೆಲ್ಲ ನನಸಾಗ್ಬಿಟ್ರೆ ನನ್ನ ಗತಿಗೆ ಏನಾಗಬೇಡ ಅಯ್ಯೋ ಅಂತಂದ್ಬಿಟ್ಟು ಫುಲ್ ಗಾಬರಿಯಿಂದ, ಸರಿ ಭೂಮಿ ನನಗೆ ಯಾಕೋ ಹೊಟ್ಟೆ ಹಸಿವಾಗ್ತಾ ಇಲ್ಲ, ನನಗೆ ಯಾಕೋ ಒಂಥರ ಆಗ್ತಿದೆ, ನನಗೆ ಊಟ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾಳೆ.
ಅಷ್ಟೊತ್ತಿಗೆ ಅವಳಿಗೆ ಎದ್ದು ಹೋದಾಗ ಶಾರದಾ ಬಂದು ಕರೆದಿದ್ದೆಲ್ಲ ಮತ್ತೆ ನೆನಪಾಗುತ್ತೆ. ಅವಾಗ ಅಯ್ಯೋ ಅಯ್ಯೋ ಬೇಡ, ನಾನು ಎದ್ದೋದ್ಮೇಲೆ ಮತ್ತೆ ಬಂದುಬಿಟ್ರೆ ಅವಳು, ಅಯ್ಯೋ ಬೇಡಪ್ಪ ಅಂದ್ಬಿಟ್ಟು ಮತ್ತೆ ಊಟಕ್ಕೆ ಕೂತ್ಕೊಂಡು ಎಲ್ಲರ ಜೊತೆ, ಸರಿ ನನ್ನಿಂದ ನಿಮಗೆ ಟೈಮ್ ಹಾಳೋದು ಬೇಡ, ಸರಿ ಎಲ್ಲರೂ ಊಟಕ್ಕೆ ಕೂತಿದ್ದೀರಾ, ಸರಿ ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ ಅಂದಾಗ, ಅಯ್ಯೋ ದೇವಯಾನಿಗೆ ಯಾಕೆ ಹಿಂಗೆ ಮಾಡ್ತಾ ಇದೆಯಾ, ಏನಾಗಿದೆ ನಿನಗೆ ಅಂದಾಗ, ಇಲ್ಲ ನನ್ನ ಗಂಡ ನೆನಪಾಗಿದ್ದಾನೆ, ನನಗೆ ತುಂಬ ನೆನಪಾಗ್ತಿದ್ದಾನೆ ಅಂತಂದ್ಬಿಟ್ಟು ಒಂದು ಸುಳ್ಳನ್ನ ಹೇಳ್ತಾಳೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ನೆನಪಾಗ್ತಿದ್ದಾರೆ ಅಂದಾಗ, ಅಯ್ಯೋ ಅದ್ರ ಆಗಿದ್ದೆಲ್ಲ ಮರ್ತುಬಿಟ್ಟು ದೇವಯಾನಿ, ಈ ನಮ್ಮ ಜೊತೆ ಎಲ್ಲರೂ ಇದ್ದೀವಿ ತಾನೆ, ಖುಷಿಯಿಂದ ಇರು ದೇವಯಾನಿ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಅವಾಗ ಭೂಮಿನೂ ಸಹಿತ, ಅಮ್ಮ ಯಾಕಮ್ಮ ಹಳೆದ್ರ ಬಗ್ಗೆ ಎಲ್ಲ ನೆನೆಸ್ಕೊತಾ ಇದ್ದೀರಾ, ನಾವೆಲ್ಲರೂ ಚೆನ್ನಾಗಿದ್ದೀವಿ ತಾನೆ, ಚೆನ್ನಾಗಿರಿ ಅಮ್ಮ, ಹಾಗಿದ್ದೆಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ಭೂಮಿ ಸಮಾಧಾನ ಮಾಡ್ತಾಳೆ. ಸರಿ ಸರಿ ಆಯಿತು ಅಂತ ಅಂದ್ಬಿಟ್ಟು, ಸರಿ ಸಾರಿ ಎಲ್ಲರಿಗೂ ಪ್ಲೀಸ್ ಊಟ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಊಟ ಮಾಡ್ತಿರ್ತಾರೆ. ಆದರೆ ಅಜಿತ ದೇವಯಾನಿ ಕಡೆನೇ ಗುರಾಯಿಸ್ತಿರ್ತಾನೆ. ಇಲ್ಲಿ ದೇವಯಾನಿ ಶಾರದನೊಂದ್ಸಲ ನೋಡ್ತಾಳೆ, ಅಜಿತನೊಂದ್ಸಲ ನೋಡ್ತಾಳೆ. ಅವಳಿಗೆ ಫುಲ್ ಗಾಬರಿ ಆಗ್ತಿರ್ತಾಳೆ. ಇಲ್ಲ ಎಲ್ಲ ತಗೊಳಕೊಂಡ್ಬಿಡ್ತೀನೋ ಮನೆಯವ್ರ ಮುಂದೆ ಅಂತ ಅಂದ್ಬಿಟ್ಟು ದೇವಯಾನಿ ಗಾಬರಿ ಆಗಬೇಕಾದ್ರೆ ಅಜಿತ ಇದ್ದನು ಒಂದೇ ಸರಿಗೆ ಊಟ ಮಾಡ್ತಿದ್ದನು, ಒಂದೇ ಸರಿಗೆ ಮೇಲೆ ಎದ್ದಾಳ್ತಾನೆ. ಮೇಲೆ ಎದ್ಬಿಟ್ಟು, ಅಯ್ಯೋ ನಿನಗೇನಾಯ್ತೋ ಇವಾಗ ಅಂದಾಗ, ನೀವೆಲ್ಲ ಮರ್ತಿರ್ಬೋದು ಆದರೆ ನಾನು ಮರ್ತಿಲ್ಲ ಅಂತ ಅಂದ್ಬಿಟ್ಟು ಅಜಿತ ಶಾಕ್ ಹೇಳ್ದಂಗೆ ಹೇಳ್ತಾನೆ. ಅವಾಗ ದೇವಯಾನಿಗೆ ಫುಲ್ ಗಾಬರಿ ಆಗುತ್ತೆ. ಅಯ್ಯೋ ದೇವ್ರೆ, ಅಜಿತ ಎಲ್ಲ ಸತ್ಯನೂ ಬಾಯ್ ಬಿಡೋದಕ್ಕೋತ್ನಾ ಅಂದ್ಬಿಟ್ಟು ಇಲ್ಲಿ ಫುಲ್ ಗಾಬರಿ ಆಗ್ತಾಳೆ. ಅಷ್ಟೊತ್ತಿಗೆ ಏನೋ ಇಂದು ಇವಾಗ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳಿದಾಗ, ಅಮ್ಮ ನಾನು ಭೂಮಿಗೆ ಊಟನೇ ಮಾಡಿಸಿಲ್ಲ ಕಣಮ್ಮ, ನೀವೆಲ್ಲ ಮರ್ತಿರ್ಬೋದು, ನಾನು ಮರೆಯಲ್ಲ ಮಾಮ್, ಮೊದಲೇ ತುತ್ತು ನನ್ನ ಭೂಮಿಗೆ ತಾನೇ, ಅದಕ್ಕೆ ನಾನು ಮೊದಲೇ ತುತ್ತು ನನ್ನ ಭೂಮಿಗೆ ತಿನ್ನಿಸ್ತಾ ಇದ್ದೀನಿ ಮಾಮ್ ಅಂತ ಅಂದ್ಬಿಟ್ಟು ಅಜಿತ ಇದ್ದನು. ಓಯ್ ಬಾಯ್ಲಿ ಅಂತ ಅಂದ್ಬಿಟ್ಟು ಭೂಮಿನ ಕರಿತಾನೆ. ಅವಾಗ ಹಾಂ ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಬಂದು ಅಜಿತನ ತಕ ನಿಂತಾಗ ಅಜಿತ ಒಂದು ತುತ್ತುನ ತಿನ್ನಿಸ್ಬಿಟ್ಟು ಸಂಗೀತ ಕಡೆ ತಿರುಗಿ ನೋಡ್ತಾನೆ. ಅವಾಗ ಸರಿ ಅಂದಾಗ, ನಾನು ಹೇಳಿದೆ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತಂದರೆ, ನೀವು ಯಾರು ನಂಬ್ತಾನೆ ಇಲ್ಲ ಅಂದಾಗ, ಮತ್ತೇನಾಯ್ತು ಇವಾಗ ಅಂದಾಗ, ಅವ್ನು ಹೆಂಡತಿ ಊಟ ಮಾಡೋದನ್ನು ಮಾರಿಸ್ತಾ, ಓಕೆ ಕರೆದು ಊಟನೂ ಮಾಡಿಸ್ತಾ, ನನ್ನ ಕಡೆ ಯಾಕೆ ತಿರುಗಿ ನೋಡ್ದ, ಇದು ನನಗೆ ಡೌಟು. ಅವರು ಮುಂಚೆ ಥರ ಇಲ್ಲ ಕಣೋ, ಅವರು ಈಗ ಬದಲಾಗಿದ್ದಾರೆ, ಇಲ್ಲಿ ಭೂಮಿ ಬದಲಾಗಿನ ಅಥವಾ ಅಜಿತ ಬದಲಾಗಿದ್ದಾನೆ, ನನಗೆ ಒಂದೂ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಸಂಗೀತ ಎಲ್ಲರ ಮುಂದೆ ಹೇಳ್ತಾರೆ. ಸಂಗೀತ ನಿನಗೆ ಹುಷಾರಾಗಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ನೀನು ಹೇಗಾಡ್ತಾ ಇದೆಯಾ. ಅಯ್ಯೋ ಡಾಕ್ಟ್ರ್ ಹೇಳಿಲ್ವಾ, ನಾನೆಲ್ಲ ಆಲ್ರೆಡಿ ಎಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದಾರೆ, ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಮತ್ತೇನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ, ನೀವೆಲ್ಲ ಸೇರ್ಕೊಂಡು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅನಿಸುತ್ತೆ. ಅಲ್ಲಪ್ಪ ನೀವೆಲ್ಲ ಚೆನ್ನಾಗಿದ್ರಿ, ಈಗ ಭೂಮಿ ಅಜಿತ ಚೆನ್ನಾಗಿದ್ದರೆ ನಾವು ಸುಮ್ಮನೆ ಇರಬೇಕಿತ್ತಲ್ಲ, ನನಗೆ ಯಾಕೆ ಪದೇ ಪದೇ ಆ ಥರ ಅನ್ನಿಸ್ತಾ ಇದೆ, ನನಗೇನಕ್ಕೆ ಆ ಥರ ಅನ್ನಿಸ್ತಾ ಇದೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಆವಾಗ ಪಲ್ಲವಿ ಅಕ್ಕ ಇದ್ದಾಳೆ. ಅಯ್ಯೋ ಅಮ್ಮೋರೆ, ಅದಂದರೆ ಏನು ಅಂದರೆ ನೀವು ಹಾಸ್ಪಿಟ್ಲಿಗೆ ಸೇರಿಕೊಂಡಿದ್ರಲ್ಲ, ಅವ್ರು ನೀವು ಕೋಮಟೇಜಿಗೆ ಹೋದ್ರಲ್ಲ, ಅದೇ ಗಾಬರಿಲಿ ಅಜಿತ ಹಾಗೆ ಭೂಮಿ ಇಬ್ಬರು ಇದ್ದಾರೆ. ಅಯ್ಯೋ ಅಮ್ಮನಿಗೆ ಏನಾಗುತ್ತೋ ಅನ್ನೋ ಒಂದು ಗಾಬರಿಲಿ ಅವ್ರ ಖುಷಿನ ಅವರು ಬಿಟ್ಟಾಕ್ಬಿಟ್ಟಿದ್ದಾರೆ, ನನ್ನ ತಾಯಿಗೆ ಏನಾಗುತ್ತೋ ಅಂತ ಅಂದ್ಬಿಟ್ಟು ಸಾಹೇಬರು ತುಂಬಾ ಹೆದರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರು ಮುಂಚೆ ಥರ ಇರ್ತಾಯಿಲ್ಲ. ಅಯ್ಯೋ ಅಮ್ಮ ಅಮ್ಮ ಅಂದ್ಕೊಂಡು ಅವ್ರು ಅದಕ್ಕೋಸ್ಕರ ಆ ಥರ ಇಲ್ಲ ಅಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಹೇಳ್ತಾರೆ. ಹೌದಾ ಅಜಿತ ನಿನಗೇನಂತ ಹೇಳಿದ್ನೋ, ಡಾಕ್ಟ್ರು ಹೇಳಿದ್ದಾರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ವಿಲ್ನೋ, ಪ್ಲೀಸ್ ಅಜಿತ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ, ನೀನು ಮುಂಚೆ ಅಲ್ಲ ನೀನು ಮನೆಗೆ ಬರ್ತಿದ್ದೆ ಗೊತ್ತಾ, ಚಿನ್ನ ರನ್ನ ಏನು ಮಾಡ್ತಿದ್ಯಾ ಭೂಮಿ, ಲೋಟ ಕಾಫಿ ತಂಬ ಟೀ ತಂಬ ಅಂತ ಅಂದ್ಬಿಟ್ಟು ಮನೆ ತುಂಬ ಕೂಗ್ತಿದ್ದೆ, ಚಿನ್ನ ಅಂತ. ಯಾರು ಎಷ್ಟೇ ಸಿಟ್ಟು ಮಾಡಿದ್ರು ನನ್ನ ಚಿನ್ನ ನಾನು ಹಾಗೆ ಕರೆಯೋದು ಹೀಗೆ ಕರೆಯೋದು ಅಂತ ಅಂದ್ಬಿಟ್ಟು ನೀನು ಹೇಳ್ತೀನಿ ಅಷ್ಟು ಮುದ್ದು ಮಾಡ್ತಾಯಿದ್ದೆ, ಇವಾಗ ಎಲ್ಲಿ ಹೋಯ್ತು, ಇವಾಗ ಒಂದು ದಿವಸನಾದರೂ ಆ ಥರ ಕರೆದಿದ್ಯಾ, ಹಾಗೆ ಮನೆಯವ್ರ ಮುಂದೆ ಯಾವತ್ತಾದರೂ ಒಂದು ದಿವಸನಾದ್ರೂ ನೀನು ಆ ಥರ ಮುದ್ದು ಮಾಡಿದ್ಯಾ ಅಂತ ಅಂದ್ಬಿಟ್ಟು ಸಂಗೀತ ಕೇಳ್ತಾಳೆ. ಅವಾಗ ಅಯ್ಯೋ ಮಾಮ್ ಪ್ಲೀಸ್ ಹೇಳಿದೆಲ್ಲ ಅರ್ಥ ಮಾಡ್ಕೊಂಡಾಗ, ಇಲ್ಲ ಇದೇನೋ ನಡೆದಿದೆ ಅಂದಾಗ ಇಲ್ಲಿ ರಾಮಣಿದ್ದವ್ರು ಪ್ಲೀಸ್ ಸಂಗೀತ ಇದ್ರ ಬಗ್ಗೆ ಎಲ್ಲ ಬಿಟ್ಟಾಕು ಸಂಗೀತ, ಅವ್ರಿಬ್ಬರು ಖುಷಿಯಾಗೇ ಇದ್ದಾರೆ, ಆಚೆ ಎಲ್ಲ ರೌಂಡೆಲ್ಲ ಹೋಗಿ ಬರ್ತಿದ್ದಾರೆ, ನೀನು ಯಾಕೆ ತಪ್ಪು ತಿಳ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು ರಾಮಣ್ಣ ಹೇಳ್ತಾನೆ. ಮುಚ್ಚ್ರಿ ಎಲ್ಲರೂ ಸೇರ್ಕೊಂಡು ನನಗೇನೋ ಮುಚ್ಚಿಡ್ತಾ ಇದ್ದೀರಾ, ಮುಚ್ಚ್ರಿ ಸುಮ್ಮನೆ ಊಟ ಮಾಡಿರಿ ಅಂತ ಅಂದ್ಬಿಟ್ಟು ಸಂಗೀತ ಜೋರು ಮಾಡ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಊಟ ಮಾಡ್ತಾರೆ. ಅವಾಗ ಶ್ರವಣ ಇದ್ದನು ಸರಿ ಸಂಗೀತಗೆ ಅಂದರೆ ಅಜಿತ ನಾಳೆ ಭೂಮಿಗೆ ಅಂದರೆ ಕಾನ್ಸ್ಟೇಬಲ್ ಆಗೋದಕ್ಕೆ ಏನೇನು ಮೆಟಲ್ ಬೇಕು ಎಲ್ಲ ತಂದಿದ್ದೀವಿ, ಹಾಗೆ ಇನ್ನು ಕೆಲವೊಂದು ಐಟಮ್ ಎಲ್ಲ ಬೇಕು ಅದನ್ನೆಲ್ಲ ತಂದುಕೊಡು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ನಾಳೆನಾ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಅಂದ್ಬಿಟ್ಟು ಜೋರಾಗಿ ಹೇಳ್ತಾನೆ ಸಂಗೀತರು. ಅಯ್ಯೋ ನಾಳೆ ಅಲ್ಲ ಮಾವ ಇವಾಗಲೇ ತಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತ ಹೇಳ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಊಟ ಮಾಡಿ ಮಲ್ಗೋದಕ್ಕೆ ಹೋಗ್ತಾರೆ. ಅವಾಗ ಭೂಮಿನ ಸಹಿತ ಹಾಡು ಹೇಳ್ತಾ ಮಲ್ಕೊತಾಳೆ. ಅವಾಗ ಅಜಿತ ಇದ್ದನು ಅಕ್ಕಿನೇ ಗುರುಗುಡ್ಸ್ಕೊಂಡು ನೋಡ್ತಾರೆ. ಸಾಹೇಬ್ರೆ ಯಾಕೆ ಹಂಗೆ ನಾನು ನೋಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಅಯ್ಯೋ ನೀವೇ ವಿಶ್ವಸುಂದರಿ ಅಂತ ಅಂದ್ಬಿಟ್ಟಾಗ ಹೌದು ನಾನು ವಿಶ್ವಸುಂದರಿನೇ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಸಾಕು ನಿನ್ನ ಜೊತೆ ಕೊರ್ದದ್ದು ಸಾಕು, ನನಗೆ ತಲೆನೋವು ಬರ್ತಾಯಿದೆ, ನೀನು ನೋಡಿ ನಿನ್ನ ಭಾಷಣ ನನ್ನ ಕೈಲಿ ಕೇಳೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಅಯ್ಯೋ ನೀವೇ ನನ್ನನ್ನು ನೋಡ್ಕೊತ ಕೂತ್ಕೊಂಡ್ಬಿಟ್ಟು ಇವಾಗ ನೀವೇ ನನ್ನನ್ನು ಎಬ್ಬಿಸ್ಬಿಟ್ಟು ಇವಾಗ ನಿನ್ನ ಭಾಷಣ
ಕೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ಸಾಹೇಬ್ರೆ. ಅಲ್ಲ ಸಾಹೇಬ್ರೆ, ನಿಮ್ಮ ತಲೆಯಲ್ಲಿ ಏನಿದೆ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ತುಂಬಾ ಕ್ವಶನ್ ಮಾಡ್ತಾಳೆ. ಈ ಭೂಮಿ ಯಾಕೆ ನಂಗೆ ತಲೆ ಕೆಟ್ಟೊಳಗೆ ಮಾತಾಡ್ತೀಯಾ, ಸ್ವಲ್ಪ ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊ. ನಾನು ಯಾಕೆ ಗೊತ್ತಾ ನೀನು ನೋಡ್ತಾ ಇದ್ದು, ನಿನ್ನ ತಕ್ಕ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಪರ್ಸ್ನಲಾಗಿ ಮಾತಾಡೋರಾದರೆ ಹೊರಗಡೆ ಹೋಗಿ ರೂಮಲ್ಲಿ ಕೂತ್ಕೊಂಡು ಪರ್ಸ್ನಲಾಗಿ ಮಾತಾಡಬೇಕು ಅಂದಾಗ ಈ ಕತೆ ನಿನ್ನ ಜೊತೆಗೆ ಮಾತಾಡಬೇಕು ಅಂತಿದ್ದು, ನನ್ನ ಜೊತೆ ಪರ್ಸ್ನಲಾಗಿ ಬೇರೆ ಮಾತಾಡಬೇಕಾ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ನೋಡು ಭೂಮಿ, ಅದೇನೋ ಗೊತ್ತಿಲ್ಲ, ಆದರೆ ಚಿನ್ನ ರನ್ನ ಮುದ್ದು ಅಂತ ಮನೆಯಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಿನ್ನ ಜೊತೆ ಮಾತಾಡಬೇಕು. ಅದಕ್ಕೋಸ್ಕರ ನನಗಂತೂ ಆ ಥರ ಕರೆದ್ರೆ ಸಾಕು, ನನ್ನ ಬಾಯನ್ನೆಲ್ಲ ಆಸಿಡಾಗಿ ತೊಳ್ಕೊಂಬಿಡ್ಲ ಅನ್ನಂಗಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಆದರೆ ಭೂಮಿ ಇದ್ದಳು, ಅಯ್ಯೋ ಹೌದು, ನೀವು ಚಿನ್ನಾರನ್ನ ಅಂತ ಕೂಗಿದ್ದು ಕೇಳಿಬಿಟ್ರೆ ನನ್ನ ಕಿವಿನೇ ಕುಯ್ದುಬಿಟ್ಟು ನಾಯಿಗೆ ಹಾಕಿ ಅದಕ್ಕೆ ಕಕ್ಕಿಸ್ಬೇಕು, ಆ ಥರ ಆದರೂ ಸಮಾಧಾನ ಆಗಲ್ಲ ನನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿನ ಹೇಳ್ತಾಳೆ. ನನಗೆ ಅದು ಏನೋ ಗೊತ್ತಿಲ್ಲ, ನಮ್ಮಮ್ಮ ನೋಡಿದ್ರೆ ಚಿನ್ನಾರನ್ನ ಅನ್ನೋವಂಥದ್ದು, ನಾನು ಚಿನ್ನಾರನ್ನ ಅಂದರೆ ನನ್ನ ಬಾಯಿ ಕೆಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ಅಜಿತ ಬೈತಿರ್ತಾನೆ. ಅದೇ ರೀತಿ ಅಜಿತ ಅಲ್ಲಿಂದ ಜಗಳ ಆಡ್ತಾ ಭೂಮಿ ತಕ್ಕ ಸಮಾಧಾನ ಮಾಡ್ತಾ ಅಲ್ಲಿಂದ ಹೊರಡ್ತಾನೆ. ಇನ್ನು ಬೆಳಗ್ಗೆನೇ ಸ್ಟೇಷನ್ ಕಡೆ ಭೂಮಿ ಹೋಗ್ತಾಳೆ. ಅವಾಗ ಒಂದು ಪತ್ರನ ಅಜಿತ ಭೂಮಿ ಕೈಗೆ ಕೊಡ್ತಾನೆ. ಅವಾಗ ಭೂಮಿ ಇದ್ದಳು, ಸಾಹೇಬ್ರೆ ಇದು ಡೈವರ್ಸ್ ಪತ್ರನ ಅಂತ ಅಂದ್ಬಿಟ್ಟು ಕೇಳಿಬಿಡ್ತಾಳೆ. ಅವಾಗ ಅಜಿತ ಇದ್ದನು, ಅಯ್ಯೋ ದೇವರೇ ಇದೇನು ಹೀಗೆ ಕೇಳಿದ್ಲಲ್ಲ ಅಂತ ಅಂದ್ಬಿಟ್ಟು ಅಂತಾನೆ. ಅಷ್ಟೊತ್ತಿಗೆ ಸತ್ಯಣ್ಣದ ಭೂಮಿ ಅದೇನೂ ಅಲ್ಲ, ಸುಮ್ಮನೆ ಹೋಗು ನೀನು ಅಂತ ಅಂದ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ. ಆದರೆ ಅಜಿತನಿಗೆ ಇದೊಂದು ಒಳ್ಳೆ ಚಾನ್ಸು, ನಮ್ಮಿಬ್ಬರ ಮಧ್ಯೆ ಒಂದು ಡೈವರ್ಸ್ ಪತ್ರ ಬರಲೇಬೇಕು, ನಾವಿಬ್ಬರು ಡೈವರ್ಸ್ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಅಜಿತ ಒಂದು ಡಿಸೈಡ್ನ ಮಾಡ್ತಾನೆ. ಇಲ್ಲಿ ಅಜಿತ ಅಂದ್ಕೊಂಡಂಗೆ ಭೂಮಿಗೆ ಡೈವರ್ಸ್ ಕೊಡ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.